ಮುಂದಿನ ದಿನಗಳಲ್ಲಿ ಕೆಇ ಮತ್ತು ಕೆಪಿಎಸ್ಸಿ ಅವರು ಬಹಳಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಲಿದ್ದಾರೆ. ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಸೊ ಇಲ್ಲಿವರೆಗೂ ಅಂದರೆ ಈ ಒಂದು ಜೂನ್ ಜುಲೈದಲ್ಲಿ ಆಗಿರುವಂಥ ನೋಟಿಫಿಕೇಶನ್ಗಳು ಯಾವ್ಯಾವ ಗೊತ್ತಾ? ಸಿವಿಲ್ ಪಿ ಸಿಗಾಗಿದೆ, CRDR ಆಗಿದೆ, KSRP, KSISF, IRB, ನೆಕ್ಸ್ಟು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಆಡಳಿತ ಅಧಿಕಾರಿಗೆ ನೋಟಿಫಿಕೇಶನ್ ಆಗಿದೆ. ನೆಕ್ಸ್ಟು ಲ್ಯಾಂಡ್ ಸರ್ವೇರ್ ಆಗಿದೆ. ಅದಾದಮೇಲೆ ವಸತಿ ಶಾಲೆಯಲ್ಲಿ ಶಿಕ್ಷಕರದಾಗಿದೆ. ಇವಿಷ್ಟು ನೋಟಿಫಿಕೇಶನ್ಗಳು ಬಂದಿದೆ. ಸೊ ಇದಿಷ್ಟೇ ಅರಗಿಸ್ಕೊಳ್ಳೋಕೆ ಆಗಲಾಗೈತೆ. ಭಾಳಷ್ಟು ವಿದ್ಯಾರ್ಥಿಗಳು ಈಗ ಹೆಂಗಾಗಿದೆ ಅಂದರೆ 3 ವರ್ಷ ನೋಟಿಫಿಕೇಶನ್ ಇಲ್ಲ ಅಂದವರು ಸರ್ ಈಗ ಸಾಕ್ರಿ ಸರ್ ಸ್ವಲ್ಪ ಲೇಟ್ ಮಾಡೋಕ್ಕೆ ಹೇಳ್ರಿ ಅಂತ ನೀವೇ ಹೇಳ್ತಾ ಇದ್ದೀರಾ. ಹಾಗಿದೆ ಪರಿಸ್ಥಿತಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಸರ್ಕಾರ ಕಮಿಟ್ಮೆಂಟ್ ಆಗಿದೆ. ಈಗ ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿ ಬಂದ ಮೇಲೆ ಭಾಳಷ್ಟು ಬದಲಾವಣೆಗಳಾಗಿದೆ. 6 ಮಂತ್, ವಿದಿನ್ 6 ಮಂತ್ ವಿ ವಿಲ್ ಫಿನಿಶ್ ಎವ್ರಿಥಿಂಗ್. ಎಲ್ಲನೂ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ದಾರೆ. ಸುಮಾರು 72,000 ಹುದ್ದೆಗಳನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಒಂದು ಕಡೆಯಿಂದ ದೊಡ್ಡ ಅವಕಾಶ, ಇನ್ನೊಂದು ಕಡೆಯಿಂದ ಇದು ಭಾಳಷ್ಟು ಒತ್ತಡನೂ ಕೂಡ ಕ್ರಿಯೇಟ್ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಲಾಸ್ಟಿಗೆ ಮಾತಾಡ್ತೀನಿ. ಓಕೆ, ಈಗ ನೆಕ್ಸ್ಟು ಮುಂದಿನ ಒಂದು ವಾರದಲ್ಲಿ ಅಂದರೆ ಮುಂದಿನ 7-8 ದಿನಗಳಲ್ಲಿ ಯಾವ ನೋಟಿಫಿಕೇಶನ್ ಬರಲಿದೆ ಅಂದರೆ KPSCಯಿಂದ 319 KS ಹುದ್ದೆಗಳಿಗೆ ನೋಟಿಫಿಕೇಶನ್ ಬರಲಿದೆ. 319 ಹೆಚ್ಚಾಗ್ಬೋದು ಅಥವಾ ಕಮ್ಮಿ ಆಗ್ಬೋದು, ಗೊತ್ತಿಲ್ಲ. ಸದ್ಯಕ್ಕೆ ಅಷ್ಟಿದೆ. ಅದರಲ್ಲಿ 117 ಗ್ರೂಪ್ ಎ ಇದೆ, ಆಮೇಲೆ 202 ಗ್ರೂಪ್ ಬಿ ಇದೆ. ಕ್ಲಿಯರ್ ಇದೆಯಾ? ಸೊ KSಗೆ ಯಾರು ಸೀರಿಯಸ್ ಇದ್ರೋ ನಿಮ್ಮ ಪ್ರಿಪ್ರೇಷನ್ ಶುರು ಮಾಡ್ಕೊಳ್ಳಿ. ಮತ್ತೊಂದು ರೆಡಿ ಆಗ್ತಾ ಇದೆ. ಇನ್ನೂ ಅದನ್ನು ಈಗ ಹಿಂದೆ ಆಗಿರೋ 300 ಈಗ ಎಷ್ಟದು 384 ಹುದ್ದೆ ಅನ್ಕೋತೀನಿ. ಅದು ಆ ಹುದ್ದೆ ದಿನ ಕಂಪ್ಲೀಟ್ ಆಗೇ ಇಲ್ಲ ಪ್ರೊಸೆಸ್. ಫೈನಲ್ ರಿಸಲ್ಟ್ ಬಂದೇ ಇಲ್ಲ. ಆಲ್ರೆಡಿ ಮತ್ತೊಂದು ನೋಟಿಫಿಕೇಷನ್ನು KPSC ರೆಡಿ ಮಾಡ್ಕೊಂಡಿದೆ. ನೆಕ್ಸ್ಟು ಅದಾದಮೇಲೆ ಸಾರಿಗೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಹುದ್ದೆ, ವೆಹಿಕಲ್ ಇನ್ಸ್ಪೆಕ್ಟರ್ ಅಂತ ಬರುತ್ತೆ. ಸಾರಿಗೆ ಇಲಾಖೆಯಲ್ಲಿ ವೆಹಿಕಲ್ ಇನ್ಸ್ಪೆಕ್ಟ್ರು, ತೋಟಗಾರಿಕೆ, ಕೃಷಿ, ಇಂಧನ, ನಗರಾಭಿವೃದ್ಧಿ ಇಂಥ ಇಲಾಖೆಗಳಲ್ಲಿ ಸುಮಾರು 8,000 ಹುದ್ದೆಗಳಿಗೆ ಕೆಇದವರು ನೋಟಿಫಿಕೇಶನ್ ಬಿಡಲಿದ್ದಾರೆ. ಇನ್ನೊಂದು ವಾರದಲ್ಲಿ ಬರುತ್ತೆ. ಕ್ಲಿಯರ್ ಇದೆಯಾ? ಸಾರಿಗೆ ಇಲಾಖೆಯಲ್ಲಿ ವೆಹಿಕಲ್ ಇನ್ಸ್ಪೆಕ್ಟ್ರು, ತೋಟಗಾರಿಕೆ, ಕೃಷಿ, ಇಂಧನ, ನಗರಾಭಿವೃದ್ಧಿ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ಟೋಟಲ್ 8,000 ಹುದ್ದೆಗಳಿವೆ. ಇತರೆ ಬೇರೆ 8,000 ಹುದ್ದೆಗಳು ನೋಟಿಫಿಕೇಶನ್ ಬರಲಿದೆ. ಇನ್ನೊಂದು ವಾರದಲ್ಲಿ ಬರುತ್ತೆ. ಅದ್ರ ಜೊತೆಗೆ ಭಾಳಷ್ಟು ವರ್ಷಗಳಿಂದ ಭಾಳಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ, ಭಾಳಷ್ಟು ಆಸ್ಪಿರೆಂಟ್ಸ್ ಕಾಯ್ತಾ ಇದ್ದೀರಾ. 15,000 ಶಿಕ್ಷಕರ ಹುದ್ದೆಗಳು ನೋಟಿಫಿಕೇಶನ್ ಇದೆ. ಅದರಲ್ಲಿ ವಿಶೇಷ ಏನಂದರೆ ಅದರಲ್ಲಿ ದೈಹಿಕ ಶಿಕ್ಷಕರ ಹುದ್ದೆಗಳಿಗೂ ಕೂಡ ನೋಟಿಫಿಕೇಶನ್ ಬರಲಿದೆ. ಸುಮಾರು ವರ್ಷಗಳ ನಂತರ, ಎಷ್ಟೋ ವರ್ಷಗಳ ನಂತರ ಮತ್ತೆ ದೈಹಿಕ ಶಿಕ್ಷಕರ ಹುದ್ದೆಗಳಿಗೆ ಬೇರೆ ಎಲ್ಲ ಶಿಕ್ಷಕರ ಹುದ್ದೆಗಳಿಗೆ ನೋಟಿಫಿಕೇಶನ್ ಬರಲಿದೆ. ಸೊ ಒಂದು ನೇಮಕಾತಿಗಳ ಹಬ್ಬವೇ ನಡೀತಾ ಇದೆ. ಆದರೆ ಇದು ಎಷ್ಟು ಜನರಿಗೆ ಹಬ್ಬ ಆಗುತ್ತೆ, ಎಷ್ಟು ಜನರಿಗೆ ಇದು ನರಕ ಆಗುತ್ತೆ ಅನ್ನೋದು ನೀವು ಹೆಂಗೆ ತೊಗೊತೀರಿ. ನಾನು ಹೇಳ್ತೀನಿ ನೋಡಿ, ನನ್ನ ಅನುಭವದಲ್ಲಿ ಹೇಳ್ತೀನಿ. 1 ಅಥವಾ 2 ಎಕ್ಸಾಮಿಗೆ ಮಾತ್ರ ಫೋಕಸ್ ಮಾಡಿ. 1 ಮ್ಯಾಕ್ಸಿಮಮ್ 2 ಎಕ್ಸಾಮ್. ನೀವು ಎಲ್ಲ ಗುತ್ತಿಗೆ ಹಿಡಿದ್ರಿ, ಎಲ್ಲ ಎಕ್ಸಾಮ್ ಬರಿತೀನಿ ರೀ ಸರ್, ನಾನು ಎಲ್ಲ ಮಾಡ್ತೀನಿ ಅಂದ್ರೆ ಕಳ್ಕೊತೀರಿ. ಸಮಯ ಭಾಳ ಕಮ್ಮಿ ಇದೆ. ಅರ್ಥ ಆಯ್ತಾ? ಆಮೇಲೆ ಭಾಳಷ್ಟು ಹಿಂದೆ ಓದಿರಲ್ಲ, 3 ವರ್ಷ 4 ವರ್ಷ 5 ವರ್ಷ 6 ವರ್ಷ, ಇದು ನಿಮಗಿದು ಇಂಥ ಅವಕಾಶ ಮತ್ತೆ ಸಿಗಲ್ಲ. ಯಾಕಂದ್ರೆ ಇಲ್ಲಿ ಹೊಸಬ್ರು ಭಾಳ ಸ್ಟ್ರಗಲ್ ಮಾಡ್ಬೇಕು. ಹೊಸಬ್ರಿಗೆ ಆಗಲ್ಲ ಅಂತ ಹೇಳಲ್ಲ. ವೈಭವ್ ಸೂರ್ಯವಂಶಿ ಯಾರಾದ್ರೂ ಆಗ್ಬೋದು. ವೈಭವ್ ಸೂರ್ಯವಂಶಿ ಒಮ್ಮೆ ಬರ್ಬೋದು. ಆದರೆ ಏನು ಎಕ್ಸ್ಪೀರಿಯನ್ಸ್ ಇದಿರಲ್ಲ, ಹಳಬರು ಇದಿರಲ್ಲ. ಯಾಕಂದರೆ ಭಾಳಷ್ಟು ಎಕ್ಸಾಮ್ಗಳು ಕೆಇದವ್ರು ಮಾಡ್ತಾ ಇದ್ದಾರೆ. ಕೆಇದವ್ರು ಕ್ವಶನ್ ಪ್ಯಾಟರ್ನ್ ಎಲ್ಲ ನಿಮ್ಗೆ ಗೊತ್ತಿದೆ, ಎಷ್ಟೊಂದು ಬದಲಾವಣೆಗಳಾಗಿದೆ. ಆ ಒಂದು ಅನುಭವ ಭಾಳ ನಿಮಗೆ ಒಂದಿಷ್ಟು ಹೆಚ್ಚಿಗೆ ಮಾರ್ಕ್ಸ್ ತಂದು ಕೊಡುತ್ತೆ ಅನ್ನೋದು ನನ್ನ ಮಾತು. ಕ್ಲಿಯರ್ ಇದೆಯಾ? ಸೊ ಭಾಳಷ್ಟು ವರ್ಷಗಳಿಂದ ಏನು ಸ್ಟ್ರಗಲ್ ಮಾಡ್ತಾಯಿದ್ರು, ಓದ್ತಿದ್ರಲ್ಲ, ನಿಮಗಿದು ಭಾರಿ ಪ್ಲಸ್ ಪಾಯಿಂಟು. ಎರಡನೇದೇನಪ್ಪ ಅಂದರೆ 1 ಅಥವಾ 2 ಎಕ್ಸಾಮ್ ಮಾತ್ರ ಫೋಕಸ್ ಮಾಡೋಕ್ಕೆ ಸಾಧ್ಯ. ಎಲ್ಲನೂ ಗುತ್ತಿಗೆ ಹಿಡಿಬೇಡ್ರಿ, ಎಲ್ಲನೂ ಸುಮ್ಮನೆ ಒತ್ತಡ ಹಾಕೋಬೇಡ್ರಿ. ಬರೀ ನೆನೆಸ್ಕೊಂಡ್ರೆ ಪ್ರೆಷರ್ ಬೀಳ್ತದೆ. ಈ ಅಪ್ಪು ಎಷ್ಟು ಎಲ್ಲ ಎಕ್ಸಾಮ್ ಹೆಂಗೆ ಬರೆಯೋದಂತ. ಎಲ್ಲವೂ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ 3 ತಿಂಗಳದ ಮುಗಿಸ್ಬಿಡ್ತಾರೆ ಎಲ್ಲ ಎಕ್ಸಾಮು. ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಈಗ ನೀವು ಸಿವಿಲ್ PC ಎಕ್ಸಾಮ್ ಡೇಟ್ ಬಿಟ್ಟಿದ್ದಾರೆ, DR ಎಕ್ಸಾಮ್ ಡೇಟ್ ಬಿಟ್ಟಿದ್ದಾರೆ, VO ಡೇಟ್. ಏನು ನೋಟಿಫಿಕೇಶನ್ ಮಾಡಿದಾರಲ್ಲ ಆ ಡೇಟಿಗೆ ಆಗ್ತಾವೆ. ಯಾವ ಡೇಟಿಗೆ ಅಂತ ಹೇಳಿದಾರೆ ನೋಡ್ರಿ ಕೆಇದವರು, ಅದೇ ಡೇಟಿಗೆ ಮಾಡ್ತಾರೆ ಅವ್ರು, ಹೆಚ್ಚು ಕಡಿಮೆ ಮಾಡೋದೇ ಇಲ್ಲ. ಸೊ ಹೀಗಾಗಿ ಕೆಇಗೆ ಅನುಗುಣವಾಗಿ ನಿಮಗೆ ಯಾರಿಗಾದರೂ ಟೆಸ್ಟ್ ಸೀರೀಸ್ ಬೇಕಾದ್ರೆ ನನ್ನ ಹತ್ರ PDF ಇದೆ. ಕರೆಂಟ್ ಅಫೇರ್ಸ್ 11 ಪ್ರಶ್ನೆ ಪತ್ರಿಕೆಗಳು, 1100 ಪ್ರಶ್ನೆ ಇದೆ ಕರೆಂಟ್ ಅಫೇರ್ಸ್ ಈ ಲಾಸ್ಟ್ 11 ತಿಂಗಳು. ಮತ್ತು ಮುಂದಿನೂ ಕೊಡ್ತೇನೆ, ನಾನು ಮುಂದೆ ಮಾಡಿದ್ದು ಕೂಡ ಕೊಡ್ತೇನೆ. ಆಮೇಲೆ ಈಗ ನೆಕ್ಸ್ಟ್ ಯಾರು ಸಿವಿಲ್ PC CRDR ಎಕ್ಸಾಮ್ ಬರೀತಾರಲ್ಲ, ನಿಮಗೋಸ್ಕರ ಸಾರಾಂಶ ಅಂತ ಮಾಡಿನ ಒಂದು 8-9 ತಿಂಗಳದು ಕರೆಂಟ್ ಅಫೇರ್ಸ್ ಸಾರಾಂಶ ಇಂಪಾರ್ಟೆಂಟ್. ಈಗ ಈ ತಿಂಗಳಲ್ಲಿ ಯಾರ್ಯಾರು ಸೆಲೆಕ್ಟ್ ಆದರು, ಯಾರ್ಯಾರು ಆಯ್ಕೆ ಆದರು, ಏನು ಕ್ರೀಡೆ ಸಂಬಂಧಪಟ್ಟಂಗೆ ಅಂದ್ರೆ ಫ್ಯಾಕ್ಟ್ಸ್ ನೆನ್ಪು ಹಾರ್ತಾ ನೋಡ್ರಿ ಅಂಥವು. ಭಾಳ ಚಂದ ಮಾಡಿನ ಕರೆಂಟ್ ಅಫೇರ್ಸ್. ಯಾಕಂದರೆ ಕೆಇದವ್ರು ಕರೆಂಟ್ ಅಫೇರ್ಸ್ಗೆ ಭಾಳ ಮಹತ್ವ ಕೊಡ್ತಾರೆ. ಅದ್ರ ಜೊತೆಗೆ ಒಂದು 9 ಪ್ರಶ್ನೆ ಪತ್ರಿಕೆ ಇದೆ, ಇತಿಹಾಸ, ಭೂಗೋಳಶಾಸ್ತ್ರ, ಸೈನ್ಸು ಎಲ್ಲ ವಿತ್ ಎಕ್ಸ್ಪ್ಲನೇಷನ್. ಕೀ ಆನ್ಸರ್ಸ್ ಲಾಸ್ಟಿಗಿದೆ. 100 ಕ್ವಶನ್ ಆದಮೇಲೆ ಕೀ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ PDF ಇದೆ. 390 ಇಲ್ಲಿ ಕೆಳಗಡೆ ಬರ್ತದೆ ಅನ್ಕೋತೀನಿ. 390 ಆಗುತ್ತೆ. ನೀವು ಯಾವುದೇ ಬರೀರಿ ಕೆಇದ ಎಕ್ಸಾಮ್, ಕೆಇದ C ಗ್ರೇಡ್ ಅಂದರೆ C ಗ್ರೇಡ್. ಈಗ PC, SDA, ನೆಕ್ಸ್ಟ್ ಈಗ VO, ಯಾವುದೇ ಎಕ್ಸಾಮ್ ಬರೀರಿ, ಎಲ್ಲ ಎಕ್ಸಾಮ್ಗೆ ಅನುಕೂಲವಾಗುವಂಥದ್ದು. ಯಾಕಂದರೆ ಕೆಇದೊಂದು ಮೈಂಡ್ಸೆಟ್ ಒಂದೇ ಇದೆ. ಆ ಮೈಂಡ್ಸೆಟ್ಗೆ ಅನುಗುಣವಾಗಿ ನಾನು ಕ್ವಶನ್ಸ್ನ ಮಾಡಿದ್ದೀನಿ.
ಐ ಹೋಪ್ ದೋಸ್ ಕ್ವಶನ್ಸ್ ವಿಲ್ ಹೆಲ್ಪ್ ಯು. ಕೆಳಗಡೆ ಬರ್ತಾ ಇದೆ 7026583625 ಈ ನಂಬರ್ಗೆ ಜಸ್ಟ್ ನೀವು KE ಅಂತ ಟೈಪ್ ಮಾಡಬೇಕು. KE ಅಂತ ಟೈಪ್ ಮಾಡಿ ವಾಟ್ಸಪ್ಪಲ್ಲಿ, ನಾನು ನಿಮಗೆ ಕ್ವಶನ್ಸ್ ಕಳಿಸ್ತೀನಿ. ಇಲ್ಲಿ 450 ಇದೆ, 450 ಬೇಡ, ಡಿಸ್ಕೌಂಟ್ ತೊಗೊಳ್ಳಿ 390. ಸೊ 390ರಲ್ಲಿ ನಿಮಗೆಲ್ಲ ಕ್ವಶನ್ಸ್ ಸಿಗುತ್ತೆ. ಅನ್ನಾಹುತ ಕ್ವಶನ್ಸ್ ಇದೆ. ಈಗ ಆಲ್ರೆಡಿ ಭಾಳಷ್ಟು ವಿದ್ಯಾರ್ಥಿಗಳು ತೊಗೊತಾ ಇದ್ದಾರೆ, ಅವ್ರ ಕಡೆ ನಾನು ಫೀಡ್ಬ್ಯಾಕ್ ತೊಗೊತಾ ಇದ್ದೀನಿ. ಅನ್ನಾಹುತ ಕ್ವಶನ್ಸ್ ಕೊಟ್ಟಿದ್ದೀನಿ. KE ಮೈಂಡ್ ಸೆಟ್ಗೆ ಅನುಗುಣವಾಗಿ ಕ್ವಶನ್ಸ್ ಇದೆ, ಅವು ನಿಮಗೆ ಸದುಪಯೋಗ ಆಗಲಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ನೋಟಿಫಿಕೇಷನ್ಗೆ ಯಾರು ಟಾರ್ಗೆಟ್ ಮಾಡಿದ್ರೆ ನೀವು ಈಗಲಿಂದಲೇ ಓದೋದಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.